ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ದೃಷ್ಟಿ ಬಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೃಷ್ಟಿ ನೇತ್ರಮ್ಮ ಬಾಗಿಲು ತೆಗೀರಿ ಅಂತ ಕೂಗ್ತಾ ಇರ್ತಾಳೆ. ಆಗ ನೇತ್ರ ಬಂದು ಬಾಗಿಲು ತೆಗೆದು ಸಿಟ್ಟಿನಿಂದ ದೃಷ್ಟಿಯನ್ನು ತಳ್ತಾಳೆ. ಬೇಡ ಅಂತ ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವೇನೆ? ನನ್ನ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಕೋತೀನಿ, ನಾನೇನು ಚಿಕ್ಕ ಹುಡುಗಿ ಅಲ್ಲ, ಯಾಕೆ ನನ್ನ ಜೀವ ಹಿಂಡ್ತಿದ್ಯಾ ಅಂತ ದೃಷ್ಟಿಯನ್ನು ಬೈತಾಳೆ. ಆಗ ಅದನ್ನೆಲ್ಲ ಅಲ್ಲೇ ನಿಂತಿದ್ದ ದತ್ತ ಕೇಳಿಸ್ಕೊಂಡು ಬಂದು ಚೋಟು ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ನೇತ್ರ, ನೋಡು ಬ್ರೋ, ನಾನು ರೂಮಿನಲ್ಲಿ ಬಾಗಿಲು ಹಾಕ್ಕೊಂಡು ಕುಳಿತಿದ್ದಕ್ಕೆ ಇವಳು ನನಗೆ ಪದೇ ಪದೇ ಬಂದು ಏನಾಯಿತು ಅಂತ ಕೇಳಿ ನನ್ನ ಜೀವ ಹಿಂಡ್ತಿದ್ದಾಳೆ. ಏನೂ ಆಗಿಲ್ಲ, ನನ್ನ ಪ್ರಶ್ನೆ ಮಾಡಬೇಡ ಅಂತ ಬೇಡ್ಕೊಂಡ್ರು ನನ್ನ ಟಾರ್ಚರ್ ಮಾಡ್ತಿದ್ದಾಳೆ ಬ್ರೋ. ನನ್ನ ವಿಷಯಕ್ಕೆ ಬರಬೇಡ ಅಂತ ಬೇಡ್ಕೊಂಡ್ರು ಪದೇ ಪದೇ ಬಂದು ನನ್ನ ವಿಷಯಕ್ಕೆ ತಲೆ ಹಾಕ್ತಿದ್ದಾಳೆ. ನೀನು ಅವಳನ್ನು ಮದುವೆಯಾಗಿ ನಮ್ಮನ್ನು ಕಷ್ಟಕ್ಕೆ ಸಿಲುಕಿ ಹಾಕಿಸಿದ್ಯಾ. ಪ್ಲೀಸ್ ಬ್ರೋ, ನನ್ನಿಂದ ಇವಳನ್ನು ದೂರ ಬಿದ್ದುಬಿಡು ಅಂತ ಹೇಳು ಅಂತ ದತ್ತಾಬಾಯಿಗೆ ಹೇಳ್ತಾಳೆ. ಆಗ ದೃಷ್ಟಿ ರೀ ಅದು ಏನು ಅಂದರೆ ಅಂತ ಹೇಳುವಷ್ಟರಲ್ಲಿ ದತ್ತಾಬಾಯಿ ಏನು ಮಾತಾಡದೆ ದೃಷ್ಟಿಗೆ ಬಾ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇತ್ತ ಕಡೆ ಶರಾವತಿ ಚಿನ್ಮಯ್ ಹತ್ತಿರ ಮಾತಾಡ್ತಾ, ಯಾಕೆ ಅವನ ಮೇಲೆ ಶತ್ರುತ್ವ, ಅವನು ನಿನಗೆ ಏನು ಅನ್ಯಾಯ ಮಾಡಿದ್ದಾನೆ ಅಂತ ಕೇಳ್ತಾಳೆ. ಅದಕ್ಕೆ ಚಿನ್ಮಯ್, ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿದ್ದವನು ಅಂಡರ್ವರ್ಡ್ಗೆ ಬಂದು ಹಾಹಾಕಾರ ಬಿಸಿಬಿಟ್ಟಿದ್ದಾನೆ ದತ್ತಾಬಾಯಿ. ಅವನು ಹಾಗೆ ಫೀಲ್ಡ್ನಲ್ಲಿ ಬಿರುಗಾಳಿ ಎಬ್ಬಿಸಿದಾಗ ಸತ್ತವನು ನನ್ನ ತಂದೆ ಜೀವನ ತೆಗೆದು ಆ ದತ್ತ ಆ ದಿನವೇ ನನ್ನ ತಾಯಿನೂ ಮಾತಾಡೋದನ್ನ ನಿಲ್ಲಿಸಿದ್ಲು. ಒಂದೇ ದಿನ ತಂದೆ ತಾಯಿನ ಕಳ್ಕೊಂಡು ಅನಾಥೆ ಆದೆ. ನಾನು ಆವತ್ತೇ ನಿರ್ಧಾರ ಮಾಡಿದೆ, ನನ್ನ ಬದುಕಿನ ಉದ್ದೇಶ ನಾನು ಬದುಕಿರೋದೇ ದತ್ತಾಬಾಯಿನ ಸರ್ವನಾಶ ಮಾಡಬೇಕು ಅಂತ. ಅವನ ವಿರುದ್ಧ ಸೇರು ತೀರಿಸ್ಕೊಳ್ಳೋಕ್ಕೆ ಕಾಯ್ತಾ ಇದ್ದೀನಿ. ಶತ್ರುವಿನ ಶತ್ರು ಮಿತ್ರ ಅಲ್ವಾ ಮೇಡಮ್? ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ, ನೋಡಿ ಅವನ ಅಧಪತನ ಹೇಗೆ ಶುರುವಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಶರಾವತಿ, 8 ವರ್ಷ ನಾನು ಅವನ ನಳಿಸಿದ್ದೀನಿ, ಇಷ್ಟಕ್ಕೆ ತಕ್ಕ ಹಾಗೆ ಆಟ ಆಡಿಸಿದ್ದೀನಿ, ಪ್ರತಿ ಸಲ ನಾನೇ ಗೆದ್ದಿದ್ದೀನಿ. ಆದರೆ ಯಾವಾಗ ದತ್ತು ಲೈಫಲ್ಲಿ ಆ ದೃಷ್ಟಿ ಬಂದಲೋ ಅವನ ಹಣೆ ಬರನೇ ಬದಲಾಗೋಯ್ತು. ಆಗ ದತ್ತುಗೆ ದೃಷ್ಟಿ ಶಕ್ತಿಯಾಗಿದ್ದಾಳೆ. ಮೊದಲು ಆ ದೃಷ್ಟಿನ ಮಟ್ಟ ಹಾಕಬೇಕು, ಆಮೇಲೆ ದತ್ತುನ ವಿಚಾರಿಸ್ಕೊತೀನಿ. ದೃಷ್ಟಿ ಮಟ್ಟ ಹಾಕೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ, ಅದಕ್ಕೆ ನಿನ್ನ ಸಹಾಯ ಬೇಕು ಅಂತ ಶರಾವತಿ ಹೇಳ್ತಾಳೆ. ಅದಕ್ಕೆ ಚಿನ್ಮಯ್, ನೀವು ಏನು ಅಂತ ಹೇಳಿ ಮೇಡಮ್, ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾನೆ. ಈ ಕಡೆ ರೂಪ ಒಬ್ಬಳೇ ಕತ್ಲಲ್ಲಿ ರೂಮ್ನಲ್ಲಿ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಚೆನ್ನಮ್ಮ ಬಂದು ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದಿದ್ದು ನೋಡಿ ರೂಪ ಗಾಬರಿ ಆಗ್ತಾಳೆ. ಯಾಕಂದ ಕ್ಷಣಕ್ಕೂ ಬೆಚ್ಚಿ ಬೀಳ್ತಿದ್ಯಾ? ನೋಡು, ನೀ ಬರಲ್ಲ ಅಂತ ಹೇಳಿದ್ರು ಅಳಿಯಂದ್ರು ಕೋಪ ಮಾಡ್ಕೊಳ್ಳಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ. ನೀನು ಹುಷಾರಾದ ಮೇಲೆ ನಿನ್ನ ನೋಡೋಕೆ ಬರ್ತೀನಿ ಅಂತ ಹೇಳಿದರು. ಎಂಥ ದೊಡ್ಡ ವ್ಯಕ್ತಿ ಅವರು ನಮ್ಮ ಮನೆಗೆ ಬರೋ ಅವಶ್ಯಕತೆನೇ ಇರಲಿಲ್ಲ, ಆದರೂ ಬಂದರು ನಿನ್ನ ನೋಡೋಕ್ಕೆ, ನಿನ್ನ ವಿಚಾರಿಸೋಕ್ಕೆ. ಕಂದ, ನೀನು ಹೊರಗೆ ಬರಬೇಕಾಗಿತ್ತು ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ರೂಪ ಬೇಡ ಅಂತ ತಲೆ ಅಲ್ಲಾಡಿಸ್ತಾಳೆ. ನೋಡು ಕಂದ, ಈ ಜಗತ್ತಲ್ಲಿ ಬರೀ ಕೆಟ್ಟವರು ಇರಲ್ಲ, ಬುದ್ಧಿವಂತರು ತರಹ ಒಳ್ಳೆಯ ಮನುಷ್ಯರು ಇರ್ತಾರೆ. ಹಾಗೆ ಕೆಟ್ಟವರೆಲ್ಲ ಗಂಡಸರೇ ಆಗಬೇಕಾಗಿಲ್ಲ. ಪಾಪ ಪುಣ್ಯಾತ್ಮನಿಗೆ ಹೆಣ್ಣು ಮಕ್ಕಳಿಂದ ತುಂಬ ನೋವಾಗಿದೆ, ಆದರೂ ನೋಡು ಅವರು ಕಷ್ಟಕ್ಕೆ ಕೈ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಅವರು ಬಂದಾಗ ಏನು ಹೇಳಿದ್ರು ಗೊತ್ತಾ? ನಿಮ್ಮ ಮಗಳಿಗೆ ಏನು ಸಹಾಯ ಬೇಕಿದ್ರೂ ಕೇಳಿ ಮಾಡ್ತೀನಿ ಅಂದರು. ಎಷ್ಟು ಒಳ್ಳೆಯ ಮನುಷ್ಯ ಅಲ್ವಾ ಅವರು? ನೀನು ಹೊರಗೆ ಬರಬೇಕಿತ್ತು ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ರೂಪ ಎದ್ದು ಬಂದು ಕಿಟಕಿ ಹತ್ರ ನಿಂತ್ಕೋತಾಳೆ. ಆಗ ಚೆನ್ನಮ್ಮ, ನೀ ಯಾಕೆ ಹೊರಗೆ ಬರಲಿಲ್ಲ ಅಂತ ಗೊತ್ತು ರೂಪ, ಅವ್ರು ನೋಡಿ ನೀ ಯಾಕೆ ಹಾಗೆ ನೋಡ್ಕೊಂಡೆ ಅಂತಲೂ ಗೊತ್ತು. ಒಬ್ಬಂಟಿ ಹೆಣ್ಣನ್ನು ಈ ಸಮಾಜದಲ್ಲಿ ಹೇಗೆ ನೋಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ರೂಪ. ಅದಕ್ಕೆ 10 ವರ್ಷದ ಹಿಂದೆ ನಾನು ನಿನಗೆ ಮನೆ ಬಿಟ್ಟು ಹೋಗಬೇಡ, ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿದೆ. ಆದರೆ ನೀನು ನಮ್ಮ ಮಾತೆ ಕೇಳದೆ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದೆ. ನೋಡು ಈಗ ಇಂಥ ಪರಿಸ್ಥಿತಿ. ನಿನ್ನ ಪರಿಸ್ಥಿತಿ ನೋಡ್ತಿದ್ರೆ ಏನೋ ಕೆಟ್ಟದಾಗಿದೆ ಅಂತಲೇ ಅನ್ನಿಸ್ತಿದೆ ಕಣೆ. ಯಾರಿಂದ ಏನು ಕಷ್ಟ ಅನುಭವಿಸಿದೆಯೋ, ಯಾರ ಕೆಟ್ಟ ನೆರಳು ನಿನ್ನ ಮೇಲೆ ಬಿದ್ದಿದೆಯೋ, ಯಾರು ಎಷ್ಟು ಹಿಂಸೆ ಕೊಟ್ಟಿದ್ದಾರೋ, ಯಾರಿಂದ ಏನು ದೌರ್ಜನ್ಯ ಆಯಿತೋ ಅಂತ ಅಳ್ತಾ ಕೇಳ್ತಾಳೆ. ನೀನು ಭಯ ಪಡ್ತಿರೋದು ನೋಡಿದರೆ ಯಾರೋ ಗಂಡಸರಿಂದ ನೀನು ನೋವು ಅನುಭವಿಸ್ತಾ ಇದೀಯಾ? ನಾನು ಊಹಿಸಬಲ್ಲೆ ಮಗಳೇ. ಅದಕ್ಕೆ ತಾನೇ ನೀನು ಗಂಡಸರು ನೋಡಿದ್ರೆ ಭಯ ಪಡೋದು, ಅವ್ರು ಬಂದರೆ ಅವರಿಂದ ದೂರ ಬರೋದು, ಹೆದರ್ಕೊಳ್ಳೋದು. ಹೇಳು ಕಂದ, ನೋಡು ಕಂದ, ಇನ್ಮೇಲಿಂದ ಭಯ ಪಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿನ್ನ ಜೊತೆ ನಾ ಇದ್ದೀನಿ ಕಂದ, ನಿನ್ನ ತಂಗಿ ಇದ್ದಾಳೆ, ಎಲ್ಲಕ್ಕಿಂತ ಹೆಚ್ಚಾಗಿ ದತ್ತಾಬಾಯಿ ಇದ್ದಾರೆ ಕಂದ. ನಾವು ದತ್ತ ಶ್ರೀರಾಮ್ ಪಾಟೀಲ್ ಅವರ ಕೋಟೆ ಒಳಗೆ ಇದ್ದೀವಿ, ಯಾವ ಅಪಾಯನೂ ಆಗಲ್ಲ. ಅಪಾಯ ಆಗೋದಕ್ಕೆ ಬುದ್ಧಿಯೋರು ಬಿಡೋಲ್ಲ ಕಂದ, ಭಯ ಪಡ್ಕೋಬೇಡವೇ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಈ ಕಡೆ ದತ್ತ ದೃಷ್ಟಿನ ಕರ್ಕೊಂಡು ರೂಮ್ಗೆ ಬರ್ತಾನೆ. ರೀ, ಕೈ ನೋವಾಗ್ತಿದೆ, ಕೈ ಬಿಡ್ರಿ ಅಂತ ದೃಷ್ಟಿ ಹೇಳ್ತಾಳೆ. ನಾನು ನಿನ್ನ ಜೊತೆ ಚೆನ್ನಾಗಿದ್ದೀನಿ, ನೀ ಮಾಡೋ ಕಿರಿಕಿರಿ ಸಹಿಸ್ಕೋತಿದ್ದೀನಿ ಅಂದ ಮಾತ್ರಕ್ಕೆ ಈ ಮನೆಯವರೆಲ್ಲ ಸಹಿಸ್ಕೋಬೇಕಂತ ಏನಿಲ್ಲ. ನಿನಗೆ ಕೊಟ್ಟಿರೋ ಸಲಿಗೆನ ಸದರ ತೊಗೊಂಡ್ರೆ ಚೆನ್ನಾಗಿರಲ್ಲ. 8 ಸಲ ಹೇಳಬೇಕು ನಿನಗೆ, ಪದೇ ಹೇಳ್ತಿದ್ದೀನಿ. ನನ್ನ ಅಕ್ಕ ತಂಗಿಯರ ಕಣ್ಣಲ್ಲಿ ನೀರು ಬರೋದಕ್ಕೆ ನೀನು ಕಾರಣ ಆಗಬೇಡ ಅಂತ. ಒಂದ್ಸಲ ಹೇಳಿದರೆ ಆಗ ಅರ್ಥ ಆಗಲ್ವಾ ನಿನಗೆ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಅಯ್ಯೋ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನೇತ್ರಮ್ಮ ಕೋಪ ಮಾಡ್ಕೊಂಡಿದ್ರು, ಅಳ್ತಾ ಇದ್ರು, ಯಾಕೆ ಅಂತ ಕೇಳಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಸಾಕು ಯಜಮಾನ್ತಿ, ಈ ಕಂತೆ ಪುರಾಣ ಎಲ್ಲ ನನ್ನ ಹತ್ರ ಹೇಳ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಅಯ್ಯೋ ನಾ ಹೇಳೋದನ್ನು ಕೇಳಿ ಅಂತ ಹೇಳ್ತಾಳೆ.
ಅದಕ್ಕೆ ದತ್ತ ವಾದ ಮಾಡಬೇಡ ಯಜಮಾಂತಿ. ಅಲ್ಲ ಚೋಟು ನಿನಗೆ ಏನು ಹೇಳಿದ್ದು, ಅವಳ ವಿಷಯಕ್ಕೆ ಬರಬೇಡ, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಅವಳು ಸಮಸ್ಯೆನ ಅವಳೇ ಸರಿ ಮಾಡ್ಕೊಳ್ಳುವಷ್ಟು ದೊಡ್ಡವಳಾಗಿದ್ದಾಳೆ ಅಂತ ಹೇಳಿದ್ಲು ತಾನೆ. ಇಷ್ಟೆಲ್ಲ ಹೇಳಿದ ಮೇಲೂ ಹೋಗಿ ಬಾಗಿಲು ಬಡಿಯೋ ಅವಶ್ಯಕತೆ ಇತ್ತಾ? ಅವಳಿಗೆ ಇರಿಟೇಟ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ ಅದು ಹಾಗಲ್ಲ, ಅವಳು ನನ್ನ ನಾದ್ನಿ ಅಂತ ಹೇಳ್ತಾಳೆ. ಅದಕ್ಕೆ ದತ್ತ ಅದು ಅವಳು ಒಪ್ಕೊಂಡ್ರೆ ಮಾತ್ರ ಯಜಮಾಂತಿ, ಒಪ್ಕೊಳ್ದೇ ಇದ್ದರೆ ಅವಳು ನಿನಗೆ ನಾದ್ನಿ ಆಗಲ್ಲ, ನೀನು ಅವಳಿಗೆ ಅತ್ತಿಗೆ ಆಗಲ್ಲ. ಅಲ್ಲ ನಿನಗೇನು ನೀನು ಏನು ಅಂದ್ಕೊಂಡಿದ್ಯಾ? ನಿನಗೆ ಮಾತ್ರ ಅವಳ ಬಗ್ಗೆ ಕಾಳಜಿ ಇದೆ ಅಂತನಾ? ಅಮ್ಮ ಮನೆಯಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಅವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತನಾ? ಅವಳಿಗೆ ದುಃಖ ಆದರೆ ಬಂದು ಹೇಳ್ಕೊತಾಳೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಮಾಡಿ ಕೊಡಬೇಕು, ಅದನ್ನು ಸ್ವಲ್ಪ ಕಲ್ತ್ಕೊ. ನೋಡು ಯಜಮಾಂತಿ, ಯಾರೇ ಆಗಲಿ ದುಃಖ ಆದರೆ ತಕ್ಷಣ ಹೇಳ್ಕೊಳ್ಳಲ್ಲ, ಮೊದಲು ತಮಗೆ ತಾವೇ ಸಮಾಧಾನ ಮಾಡ್ಕೋತಾರೆ, ಟೈಮ್ ತಗೋತಾರೆ ಸಮಾಧಾನ ಮಾಡ್ಕೊಳ್ಳೋಕ್ಕೂ. ಆದರೂ ಸ್ವಲ್ಪ ಟೈಮ್ ಕೊಡು, ಆ ಜಾಗ ಮಾಡಿಕೊಡು. ನೋಡು ಚೋಟು ಹೇಳಿದ್ನ ನಿನಗೆ ಸರಿಯಾಗಿ ಅರ್ಥ ಆಯಿತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಇನ್ಮೇಲೆ ನೀನು ಚೋಟು ಉಸಾಬರಿಗೆ ಹೋಗಬಾರ್ದು, ಇದನ್ನು ಇಲ್ಲಿಗೆ ಬಿಟ್ಟು ಬಿಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ ಅಲ್ಲ ರೀ, ನಾನು ಈ ಮನೆ ಸೊಸೆ ಅಂತ ಹೇಳಿರ್ತಾಳೆ. ಅಷ್ಟರಲ್ಲಿ ದತ್ತ ಮುಚ್ಚು ಬಾಯಿ, ನಾನು ಒಳ್ಳೆ ಹೆಂಡತಿ, ನಾನು ಒಳ್ಳೆ ಸೊಸೆ ಅಂತ ಹೇಳ್ಕೊಂಡ್ರೆ ಸಾಲಲ್ಲ ಯಜಮಾಂತಿ, ನೀ ಏನು ಹೇಳ್ತೀಯೋ ಅದನ್ನು ಮಾಡು, ಪ್ರಯತ್ನ ಪಡು. ಮದುವೆ ಆದಾಗಿನಿಂದ ನನ್ನ ಅಕ್ಕ ತಂಗಿಯರ ಮನಸ್ಸನ್ನ ಗೆಲ್ಲೋಕೆ ಆಗಿಲ್ಲ ನಿನಗೆ. ಒಳ್ಳೆ ಹೆಂಡತಿ ಒಳ್ಳೆ ಸೊಸೆ ಅಂತ ಹೇಳ್ತಾಳೆ ಅಂತ ದತ್ತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಶರಾವತಿ ಬಂದು ಎಲ್ಲವನ್ನು ಕೇಳಿಸ್ಕೊತಾ ಇರ್ತಾಳೆ. ನಾ ಹೇಳಿದ್ದು ನಿನಗೆ ಅರ್ಥ ಆಯ್ತಾ ಅಂತ ಜೋರಾಗಿ ಕೇಳ್ತಾನೆ. ಅದಕ್ಕೆ ದೃಷ್ಟಿ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾಳೆ. ಈ ಕಡೆ ಶರಾವತಿ ಗೆದ್ದೆ ಅಂತ ಬೀಗ್ಬೇಡ ದೃಷ್ಟಿ, ನೀ ಗೆದ್ದೆ ಮೇಲೆ ನಿನಗೆ ಮತ್ತೆ ನೋವು ಕೊಡೋದಕ್ಕೆ ನಾನು ನಿಂತಿರ್ತೀನಿ, ಇದು ಆರಂಭ ಆಗಿದೆ, ಮುಂದೆ ಅಬ್ಬರ ಆಗುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಹೊರಗಡೆ ಹೋಗ್ತಾಳೆ. ದೃಷ್ಟಿನೂ ಸುಮ್ಮನೆ ಆಗ್ತಾಳೆ. ಈ ಕಡೆ ದೃಷ್ಟಿ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡ್ತಾ, ಅಲ್ಲ ಅಕ್ಕ ತಂಗಿಯರ ವಿಷಯ ಅಂತ ಬಂದರೆ ನನ್ನ ದೊರೆ ಸರಿ ತಪ್ಪು ಅಂತ ಯಾವುದೂ ಯೋಚನೆ ಮಾಡಲ್ಲ, ಅವ್ರ ಪರವಾಗಿ ನಿಂತು ಬಿಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ. ಆದರೆ ಈ ಅಕ್ಕ ತಂಗಿಯರು ಇವ್ರನ್ನ ಎಷ್ಟು ದ್ವೇಷಿಸ್ತಾರೆ. ಇವರು ಹೀಗೆ ಈ ಕಡೆ ಹೇಳೋದಕ್ಕೆ ಆಗ್ತಿಲ್ಲ, ಮನಸ್ಸಲ್ಲಿ ಒಳಗಡೆ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ. ಒಂದು ಮಾತು, ನಾ ಯಾಕೆ ನೇತ್ರಮ್ಮನ ಜೊತೆ ಹಾಗೆ ನಡ್ಕೊಂಡೆ ಅಂತ ಕೇಳಿದರೆ ಸಮಸ್ಯೆ ಏನು ಅಂತ ಅವರಿಗೆ ಅರ್ಥ ಆಗ್ತಿತ್ತು. ಆದರೆ ವಿಚಾರಿಸದೆ ಅವಳ ತಂಟೆಗೆ ಹೋಗಬೇಡ ಅಂದಿದ್ದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಮನಸ್ಸಲ್ಲೇ ಅನ್ಕೋತಾಳೆ. ಈ ಕಡೆ ಸೈಲೆಂಟ್ ಕುಡಿತಾ ಕೂತ್ಕೊಂಡಿರ್ತಾನೆ. ಅಲ್ಲಿಗೆ ತುಂಬ ಕೋಪದಲ್ಲಿ ಬಜರಂಗಿ ಬಂದು ಕೂತ್ಕೋತಾನೆ. ನೇತ್ರ ಅವನ ಜೊತೆ ಮಾತಾಡಿದೆಲ್ಲ ನೆನಪು ಮಾಡಿಕೊಂಡು ತುಂಬ ಕೋಪದಲ್ಲಿರ್ತಾನೆ. ಅದನ್ನು ಸೈಲೆಂಟ್ ಯಾಕೆ ಬಜರಂಗಿ, ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಬಜರಂಗಿ ತುಂಬ ಸಿಟ್ಟು ಬರ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಸೈಲೆಂಟ್ ಯಾಕಂತ ಕೇಳ್ತಾನೆ. ಅದಕ್ಕೆ ಬಜರಂಗಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೈಲೆಂಟ್ ಸುಮ್ಮನೆ ಸಿಟ್ಟು ಬರಲ್ಲ ಅಲ್ವಾ, ಅದಕ್ಕೇನಾದರೂ ಕಾರಣ ಇರಬೇಕು ಅಲ್ವಾ, ಅದು ಏನು ಸಮಾಚಾರ ನನ್ನ ಹತ್ರ ಹೇಳಿಕೊಳ್ಳಿ ಬಜರಂಗಿ ಬಾಸ್ ಅಂತ ಹೇಳ್ತಾನೆ. ಆಗ ಬಜರಂಗಿ ಅಲ್ಲೇ ಇದ್ದ ಬಾಟ್ಲನ್ನು ತೊಗೊಂಡು ಗ್ಲಾಸಲ್ಲಿ ಹಾಕ್ಕೊಂಡು ನೋಡ್ತಾ ಇರ್ತಾನೆ. ಅದಕ್ಕೆ ಸೈಲೆಂಟ್ ಬಜರಂಗಿ ಬಾಸ್ ನೀವು ಕುಡಿತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಬಜರಂಗಿ ಕುಡಿಯೋದಕ್ಕೂ ನೋಡೋದಕ್ಕೂ ವ್ಯತ್ಯಾಸ ಗೊತ್ತಾಗಲ್ವೇನೋ ಅಂತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್ ಬಜರಂಗಿ ಬಾಸ್ ಕಾರಣ ಇಲ್ಲದೆ ಸಿಟ್ಟು ಬರಲ್ಲ, ಬಂದರೆ 2 ಕಾರಣ ಇರುತ್ತೆ, ಒಂದು ಲವ್ ವಿಷಯಕ್ಕೆ, ಇನ್ನೊಂದು ಹುಡುಗಿ ಕಾಟ ಕೊಟ್ಟಿರ್ತಾಳೆ, ಇದರಲ್ಲಿ ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ಬಜರಂಗಿ ಮುಚ್ಕೊಂಡು ಕುಡಿ, ಸುಮ್ಮನೆ ತಲೆ ತಿನ್ನಬೇಡ ಅಂತ ಹೇಳಿ ತನ್ನ ಮನಸ್ಸಲ್ಲೇ ಏನಾಗ್ತಿದೆ ನನಗೆ, ನೇತ್ರನ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡಷ್ಟು ಯಾರ ವಿಷಯಕ್ಕೂ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಯಾಕೆ ನಾ ಈಗ ಆಡ್ತಾ ಇದ್ದೀನಿ ಅಂತ ಅನ್ಕೋತಾನೆ. ಈ ಕಡೆ ದೃಷ್ಟಿ ಅಡುಗೆ ಮನೆಯಲ್ಲಿ ಇರಬೇಕಾದ್ರೆ ನೇತ್ರ ಯಾರಿಗೂ ಗೊತ್ತಾಗದೆ ಹಾಗೆ ಬರ್ತಿರ್ತಾಳೆ. ಅದನ್ನು ದೃಷ್ಟಿ ನೋಡಿ, ನೇತ್ರಮ್ಮ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಅವ್ರು ಯಾಕೆ ಹೀಗೆ ಹೋಗ್ತಿದ್ದಾರೆ, ಮಧ್ಯಾಹ್ನ ಅವರು ಹತ್ತಿದ್ದಕ್ಕೆ ಏನಾದರೂ ಸಂಬಂಧ ಇದೆಯಾ, ಸಾವುಕಾರಿಗೆ ಹೇಳಿಬಿಡ್ಲಾ? ಬೇಡ, ಈ ಸಾವುಕಾರಿಗೆ ಗೊತ್ತಾದರೆ ಏನಂತಾರೋ ಏನೋ, ನೇತ್ರಮ್ಮ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಹೇಳಿದ್ದಾರೆ, ಮತ್ತೆ ಅವರ ಮೇಲೆ ಕಣ್ಣಿಟ್ಟಿದ್ದೀನಿ ಅಂತ ಅನಿಸಿದರೆ ಅವರು ಕೋಪ ಹೆಚ್ಚಾಗುತ್ತೆ. ಇಲ್ಲ ಬೇಡ, ಅಯ್ಯೋ ದೇವರೇ ಏನಪ್ಪ ಮಾಡಲಿ ನಾನು ಈಗ, ಗ್ಯಾರಂಟಿ ಮನೆ ಬಿಟ್ಟು ಹೋಗ್ತಿದ್ದಾರೆ ಇವರು ಅಂತ ಅನ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಧನ್ಯವಾದಗಳು.